ಎಸ್ಐಆರ್ ವಿರೋಧಿಸಿ ತುಮಕೂರಿನಲ್ಲಿ ಪ್ರತಿಭಟನೆ. ಡಿಸಿ ಕಚೇರಿ ಮುಂದೆ ಚುನಾವಣಾ ಆಯೋಗದ ವಿರುದ್ಧ ಆಕ್ರೋಶ. ದೇಶಾದ್ಯಂತ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಸ್ತಾ ಇದ್ದು ಎಸ್ಐಆರ್ ವಿರುದ್ಧ ತುಮಕೂರಿನಲ್ಲಿ ಆಕ್ರೋಶ ಭುಗಿಲೆದಿದೆ. ತುಮಕೂರಿನಲ್ಲಿಂದು ಎಸ್ಐಆರ್ ವಿರೋಧಿಸಿ ಪ್ರಜಾತಂತ್ರ ಸಂರಕ್ಷಣಾ ವೇದಿಕೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿ ಚುನಾವಣಾ ಆಯೋಗದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ತುಮಕೂರು ನಗರದ ಡಿಸಿ ಕಚೇರಿ ಮುಂದೆ ಜಮಾಯಿಸಿದ ಪ್ರಜಾತಂತ್ರ ಸಂರಕ್ಷಣಾ ವೇದಿಕೆಯ ಮುಖಂಡರು ಚುನಾವಣಾ ಆಯೋಗದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಸಂವಿಧಾನ ವಿರೋಧಿಯಾದ, ಪ್ರಜಾತಂತ್ರ ವಿರೋಧಿಯಾದ, ಜನ ವಿರೋಧಿಯಾದ ಎಸ್ಐಆರ್ ರದ್ದಾಗಬೇಕು. ಸರ್ವಾಧಿಕಾರಿ ಗುಣವಿರುವ ಎಸ್ಐಆರ್ ಬದಲು ಸಂವಿಧಾನಬದ್ಧವಾದ ಮತ್ತು ಜನಸ್ನೇಹಿಯಾದ ಐಆರ್ ಅನ್ನ ಜಾರಿಗೆ ತರಬೇಕೆಂದು ಆಗ್ರಹಿಸಿದ್ರು. ಅಲ್ಲದೆ ಒಂದು ದೇಶ ಒಂದು ಚುನಾವಣೆ ಮುಂತಾದ ಕದಂಬ ಬಾಹುಗಳಿಂದ ಮುಕ್ತಿ ದೊರಕಬೇಕು ಎಂದು ಘೋಷಣೆಯನ್ನ ಕೂಗಿ ಎಸ್ಐಆರ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇನ್ನು ಈ ವೇಳೆ ಮಾತನಾಡಿದ ಪ್ರತಿಭಟನಾಕಾರರು, ಎಸ್ಐಆರ್ನಿಂದ ದೇಶದಲ್ಲಿ ಹುಟ್ಟಿ ಬೆಳೆದಿರುವ ಮತದಾರರ ಹಕ್ಕನ್ನ ಕಸಿದುಕೊಳ್ತಾ ಇದೆ. ಎಸ್ಐಆರ್ ದೇಶ ವಿರೋಧಿ ಚಟುವಟಿಕೆ. ಇದರಿಂದ ಲಾಭಕ್ಕಿಂತ ನಷ್ಟವೇ ಹೆಚ್ಚು. ಎಸ್ಐಆರ್ನಿಂದ ದೇಶದ ಜನರಿಗೆ ಅನಾನುಕೂಲವಾಗಲಿದೆ. ಚುನಾವಣಾ ಆಯೋಗ ದೇಶದ ಜನರ ಸ್ಪೆಲ್ಲಿಂಗ್ ಮತ್ತಿತರೆ ಚಿಕ್ಕ ತಪ್ಪುಗಳನ್ನು ಪರಿಗಣಿಸಿ ಚುನಾವಣಾ ಪಟ್ಟಿಯಿಂದ ಕೈಬಿಡಲು ಹೊರಟಿರೋದು ತಪ್ಪು. ಆದ್ದರಿಂದ ಎಸ್ಐಆರ್ ರದ್ದುಪಡಿಸಬೇಕೆಂದು ಆಗ್ರಹಿಸಿದ್ದಾರೆ. ಜನಶಕ್ತಿಯ ರಾಜ್ಯ ಸಮಿತಿ ಸದಸ್ಯ ಎಸ್ಐಆರ್ ವಿರೋಧ ಮಾಡೋದಕ್ಕೆ ಎರಡು. ಈ ದೇಶದಲ್ಲಿ ಹುಟ್ಟಿ ಬೆಳೆದ ಭಾರತೀಯರನ್ನೇ ಮತದಾರರಲ್ಲ ಅಂತ ಹೊರ ಹಾಕ್ತಿರೋದು. ಅದಕ್ಕೆ ಕಾರಣ ಅವರು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತಾರೆ. ಅಂದರೆ ಇನ್ಷಿಯಲ್ಲು ಹೆಸರು ಅಥವಾ ತಂದೆ ಅಥವಾ ತಾಯಿ ಹೆಸರು ಸಣ್ಣ ಪುಟ್ಟ ತಪ್ಪಾಗಿದ್ದೂ ಕೂಡ ಮತದಾರರಿಂದ ಆಚೆ ಹಾಕಿಬಿಟ್ಟು ಅದು ಅವರನ್ನು ಈ ದೇಶದ ಮತದಾರ ಅಲ್ಲ ಅಂತ ಹೇಳ್ತಿರೋದು. ಎರಡನೇದು, ಈಗಾಗಲೇ ಏನು 6 ರಾಜ್ಯಗಳ ಎಲೆಕ್ಷನ್ ಆಗಿದೆ. ಅದರಲ್ಲಿ ಎಲೆಕ್ಷನ್ ಆಗಿರೋ ನೂತನ ಸರ್ಕಾರ ಹೇಳ್ತಿದೆ, ಯಾರು ಮತದಾರರ ಪಟ್ಟಿಯಿಂದ ಆಚೆಗೆ ಹೋಗಿದ್ದಾರೆ ಅವ್ರಿಗೆ ಸರ್ಕಾರದ ಸೌಲಭ್ಯಗಳು ಸಿಗಲ್ಲ, ಮತ್ತು ಅವರ ಬ್ಯಾಂಕ್ ಅಕೌಂಟನ್ನು ಸ್ಥಗಿತ ಮಾಡ್ತೀವಿ ಅಂತ. ಹಾಗಾದರೆ ಆ 5.5 ಕೋಟಿ ಜನರ ಸ್ಥಿತಿ ಏನಾಗಬೇಕು? ಕರ್ನಾಟಕನೂ ಸೇರಿದರೆ ಒಂದು ಅಂದಾಜು 10 ರಿಂದ 12 ಕೋಟಿ ಜನ ಆಚೆ ಹೋಗ್ತಾರಲ್ಲ, ಅವರ ಭವಿಷ್ಯಕ್ಕೋಸ್ಕರ ನಾವು ಬೀದಿಗಿಳಿದು ಹೋರಾಟ ಮಾಡೋ ಅನಿವಾರ್ಯತೆ ಸೃಷ್ಟಿಯಾಗಿದೆ. ನಮ್ಮ ಉದ್ದೇಶ ಜನರಿಗೆ ಮತದಾನರ ಹಕ್ಕನ್ನು ದೊರಕಿಸ್ಕೊಡೋದು, ಅವರ ಜೀವನದಲ್ಲಿ ಸಂಕಷ್ಟಗಳು ಎದುರಾಗದಂಗೆ ನೋಡ್ಕೊಳ್ಳೋದು ನಮ್ಮ ಮುಖ್ಯ ಉದ್ದೇಶ. ಥ್ಯಾಂಕ್ ಯು ವೆರಿ ಮಚ್. ಮತಾಧಿಕಾರವನ್ನು ಖಾತ್ರಿಪಡಿಸಬೇಕಾದಂಥ ಚುನಾವಣಾ ಆಯೋಗ ಮತಾಧಿಕಾರವನ್ನು ಕಳೆಯುವಂಥ ಕೆಲಸಕ್ಕೆ ರಾಜಕೀಯ ಅಜೆಂಡಾವನ್ನು ಇಟ್ಕೊಂಡು ಹೊರಟಿರುವಂತಹ ಕ್ರಮವನ್ನು ನಾವು ಖಂಡಿಸ್ತೀವಿ. ಚುನಾವಣಾ ಆಯೋಗದ ಕೆಲಸ ಮತವನ್ನು ಖಾತ್ರಿಪಡಿಸೋದು. 100 ನೆಪಗಳನ್ನು ಹೇಳಿ ಮತವನ್ನು ಚಲಾಯಿಸೋದಕ್ಕಿರೋ ಅಧಿಕಾರವನ್ನೇ ಕಸಿಯುವಂಥ ಹುನ್ನಾರ ಇದು ಒಂದು ಜನಾಂಗೀಯ ದ್ವೇಷ ಮತ್ತು ಸಮಾನತೆ ವಿರೋಧಿ, ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾದಂಥದ್ದು. ಹಾಗಾಗಿ SIR ಅಂತನ್ನುವಂಥದ್ದು ಹಿಂಬಾಗಿಲ CAA ಆಗಿರೋದ್ರಿಂದ ನಾವು ನಮ್ಮ ಸಂಘಟನೆಗಳು SIR ಅನ್ನು ವಿರೋಧ ಮಾಡ್ತಾ ಇದ್ದೀವಿ. ಇನ್ನು ಪ್ರತಿಭಟನೆಯಲ್ಲಿ ಬಾಹ ರಮಕುಮಾರಿ, ಮುಜೀಬ್ ಸುಬ್ರಹ್ಮಣ್ಯ ಸೇರಿದಂತೆ ಪ್ರಜಾತಂತ್ರ ಸಂರಕ್ಷಣಾ ವೇದಿಕೆಯ ಮುಖಂಡರು ಭಾಗಿಯಾಗಿದ್ರು. ಒಟ್ನಲ್ಲಿ ಎಸ್ಐಆರ್ ರದ್ದಾಗಬೇಕೆಂದು ತುಮಕೂರಿನಲ್ಲಿ ಪ್ರತಿಭಟನೆ ಕಾವು ಜೋರಾಗಿಯೇ ಇತ್ತು. ಹಲವು ಕಡೆ ಎಸ್ಐಆರ್ ವಿರೋಧಿ ಪ್ರತಿಭಟನೆ ಹೆಚ್ಚಾಗ್ತಾ ಇದ್ದು ಎಸ್ಐಆರ್ ಪದ್ಧತಿಯನ್ನ ಕೈಬಿಡ್ತಾರಾ ಎಂಬುದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.